ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಪ್ರತಿಯೊಬ್ಬರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫಸ್ಟ್ ಹೇಳೋದು ನಾನು. ಹಾಗೆ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಂತ ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಅರ್ಥ ಆಗಿರ್ಬೋದು. ವಿಡಿಯೋ ಸ್ಟಾರ್ಟಿಂಗಿಂದ ನೋಡೋರು. ನಾನು ನಿಮಗೆ ನಿನ್ನೆ ಪೇಮೆಂಟ್ ಬ್ಲಾಗಲ್ಲಿ ನಾನು ಹೇಳಿದ್ರಲ್ಲ ಫ್ರೆಂಡ್ಸ್, ಚಾನ್ಮಿನಾರ್ ಹತ್ರ ಅಲ್ಲಿ ಟೆಂಪಲ್ ಇಲ್ವಾ, ಮಾತಾ ಟೆಂಪಲ್ಲು, ಅಲ್ಲಿ ಹೋಗಬೇಕು ಅಂತ ಹೇಳಿದ್ನಲ್ಲ. ಇವಾಗ ಚಾನ್ಮಿನಾರ್ಗೆ ಅಲ್ಲಿ ಆಲ್ರೆಡಿ ನಾನು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಇವಾಗ ಚಾನ್ಮಿನಾರ್ ಮಾತಾ ಹತ್ತಿರ ಹೋಗಬೇಕಂತ ನಡ್ಕೊತ ಹೋಗ್ತಾಯಿದ್ದೀವಿ. ಅಲ್ಲಿ ಫುಲ್ಲು ಪಬ್ಲಿಕ್ ಇರುತ್ತಲ್ಲ ಫ್ರೆಂಡ್ಸ್, ಆಟೋ ಅದೊಂದು ಜಾಸ್ತಿ ಹೋಗಲ್ಲ, ಹಾಗಾಗಿ ನಡ್ಕೊತಾನೆ ಹೋಗಬೇಕು. ತುಂಬ ಪಬ್ಲಿಕ್ ಇರುತ್ತೆ. ಆಟೋ ನಾವು ನಡ್ಕೊಂಡು ಹೋದ್ರೇ ಇನ್ನೂ ಬೇಗ ಹೋಗ್ತೀವಿ. ಆಟೋದವರು ಇನ್ನೂ ಲೇಟ್ ಮಾಡ್ತಾರೆ ಫ್ರೆಂಡ್ಸ್ ಪಬ್ಲಿಕಲ್ಲಿ. ಹಾಗಾಗಿ ಇಲ್ಲಿ ನಡ್ಕೊಂಡು ಎಲ್ಲ ನೋಡ್ತಾ ವೀಡಿಯೋ ಮಾಡ್ತಾ ನಾನು ಹೋಗ್ತಾಯಿದ್ದೀನಿ. ಅಲ್ಲಿ ಪಬ್ಲಿಸಿಟಿ ಇವಾಗ ರಂಜಾನ್ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಫುಲ್ಲು ಎಲ್ಲಂದ್ರಲ್ಲಿ ಬಟ್ಟೆ ಎಲ್ಲ ಇಟ್ಬಿಟ್ಟು ಮಾರ್ತಾಯಿದ್ದಾರೆ. ಇಲ್ಲಿ ಆರಾಮಾಗಿ ಬಂದು ಕಡಿಮೆ ರೇಟಲ್ಲಿ ತೊಗೋಬೋದು ಫ್ರೆಂಡ್ಸ್. ಇಲ್ಲಿ ಚಾನ್ಮಿನಾರ್ ಹತ್ತಿರ ಫುಲ್ಲು ಒಂದೆರಡು ತೊಗೊಂಡ್ರೆ ಜಾಸ್ತಿ ಇರುತ್ತೆ. ತೊಗೊಂಡ್ರೆ 6 ತೊಗೊಳ್ಬೇಕು, ಇಲ್ಲಾಂದರೆ 12. ಏನೇ ತೊಗೊಂಡ್ರೂ ಆಫರ್ ಫುಲ್ ಇದೆ. ಈ ರಂಜಾನ್ ಇದೆಲ್ಲ ಫುಲ್ಲು ಮುಸ್ಲಿಮೇ ಜಾಸ್ತಿ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಮುಸ್ಲಿಮೇ. ನಾನು ವೀಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ಸಂಜೆ 6 ಗಂಟೆಗೆ ಹೋಗಿದ್ದೀನಿ ಫ್ರೆಂಡ್ಸ್. ಸಂಜೆ ಹೊತ್ತು ಅಂದರೆ ಅವ್ರು ರಂಜಾನ್ ಇವಾಗೇನು ಊಟ ಸಮಯದಲ್ಲಿ ಅವ್ರು 6 ಗಂಟೆಗೆ ಊಟ ಮಾಡೋದು ಸ್ಟಾರ್ಟ್ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಅವ್ರ ಊಟ ಸಮಯದಲ್ಲಿ ನಾವು ಹೋಗಿದ್ದೀವಿ. ತುಂಬ ಜನ ಪಬ್ಲಿಕ್ ಅಂತ ಕೇಳಬೇಡಿ ಫ್ರೆಂಡ್ಸ್, ಫುಲ್ ಪಬ್ಲಿಕ್ ಇರುತ್ತೆ ಇಲ್ಲಿ ಚಾನ್ಮಿನಾರ್ ಹತ್ತಿರ. ಎಲ್ಲೆಲ್ಲಿಂದೋ ಬಂದುಬಿಟ್ಟು ಚಾನ್ಮಿನಾರಿಗೋಸ್ಕರ ಬಂದು ನೋಡ್ತಾರೆ. ಹಾಗೆ ನಾವು ಲೆಕ್ಕಕ್ಕಿಲ್ಲ ಫ್ರೆಂಡ್ಸ್, ನಾವು ಅವಾಗ ಹೋಗ್ತಾನೆ ಇರ್ತೀವಿ. ನಮಗೂ ದೂರನೇ ಇದೆ ಚಾನ್ಮಿನಾರಿಂದ, ಆದರೂ ಬೇಕಂದಾಗ ಬರಬೇಕಲ್ಲ ಫ್ರೆಂಡ್ಸ್. ಈ ಮಾತಾ ಟೆಂಪಲ್ ಇದೆ ಅಲ್ವಾ, ಹಾಗಾಗಿ ಬರಲೇಬೇಕು. ಹಾಗಾಗಿ ಇವಾಗ ಆಲ್ಮೋಸ್ಟ್ ಬಂದಿದ್ದೀವಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಹತ್ತಿರ ಬಂದಿದ್ದೀವಿ. ಅಲ್ಲಿ ನೋಡಿ ಆಲ್ರೆಡಿ ಸಮೀಪ ಕಾಣಿಸ್ತಾ ಇದೆ ನೋಡಿ ನಿಮಗೆ ಚಾನ್ಮಿನಾರು. ಅಲ್ಲಿ ಚಾನ್ಮಿನಾರ್ ಆ ಸೈಡ್ಗೆ ಮಾತಾ ಟೆಂಪಲ್ ಇರೋದು. ಅಲ್ಲಿ ಆ ಸೈಡ್ ಹೋಗಿ ವೀಡಿಯೋ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಅಲೌ ಇರಲ್ಲ ಟೆಂಪಲ್ ಹತ್ರ. ನೋಡಬೇಕು, ಫೋಟೋನೇ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆ ಟೆಂಪಲು, ಆದರೆ ವೀಡಿಯೋ ಮಾಡೋದು ಅಲಾವಿಲ್ಲ ಫ್ರೆಂಡ್ಸ್. ಅಲ್ಲಿ ಪೊಲೀಸವರು ತುಂಬ ಜನ ಇರ್ತಾರೆ, ಮಾಡಬೇಕಂದ್ರೂ ಸ್ವಲ್ಪ ಕಷ್ಟ. ಹಾಗಾಗಿ ನೋಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಏನು ಅಂದ್ಕೋಬೇಡಿ ಮಾಡಲಿಲ್ಲ ಅಂತ. ಇನ್ನು ಮತ್ತೆ ಸ್ವಲ್ಪ ಬೇಗ ಬಂದರೆ ಆಗ್ತಿತ್ತು, ಆದರೆ ಈ ನೈಟ್ ಟೈಮಲ್ಲಂತೂ ಕೇಳಲೇಬೇಡಿ ಫ್ರೆಂಡ್ಸ್. ಈಗ ಅದು ಮೇಲಿಂದ ರಂಜಾನ್ ಬೇರೆ ಇದೆ ಅಲ್ವಾ, ಹಾಗಾಗಿ ಪೊಲೀಸವರು ಜಾಸ್ತಿನೇ ಜನ ಇರ್ತಾರೆ. ಟೆಂಪಲ್ಗೆ ಹೋಗಿದ್ದೀನಿ, ಆದರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಫ್ರೆಂಡ್ಸ್. ಈ ಥರ ಆಯಿತು, ಫೋಟೋ ಬಂತು ನೋಡಿ. ದರ್ಶನ ಎಲ್ಲ ಆದಮೇಲೆ ಈ ಥರ ಫೋಟೋ ತೊಗೊಂಡಿದ್ದೀನಿ. ಅಲ್ಲಿ ಮಾತಾ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಾರಂತ ನೀವು ನೋಡ್ಬೋದು ಫ್ರೆಂಡ್ಸ್. ಬೇಗ ದರ್ಶನ ತೊಗೊಂಡು ಬೇಗ ಹೋಗಬೇಕು ಫ್ರೆಂಡ್ಸ್. ಏನಕ್ಕಂದರೆ ಮಳೆ ಫುಲ್ಲು ಹೊಡಿತಾಯಿತ್ತು ಮಳೆ. ಆಲ್ರೆಡಿ ಸ್ವಲ್ಪ ಎಲ್ಲ ಮೈಯೆಲ್ಲ ಹಸಿ ಆಯಿತು ಫ್ರೆಂಡ್ಸ್. ಸ್ವಲ್ಪ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ವಿ. ನಾವು ಮನೆಗೆ ಹೋಗುವಾಗ ಪೂರ್ತಿ 9 ಗಂಟೆ ಆಗ್ತಾಯಿತ್ತು ನೋಡಿ ಫ್ರೆಂಡ್ಸ್. 9-9:30 ಆಗ್ತಾಯಿತ್ತು. ನಾನು ಅಲ್ಲಿ ದರ್ಶನ ಪಡೆಯೋಕ್ಕೆ. ಅಲ್ಲಿ ಪೊಲೀಸವ್ರು ಇದ್ದಾರಲ್ಲ ಫ್ರೆಂಡ್ಸ್, ಹಾಗಾಗಿ ಅಲ್ಲಿ ಟೆಂಪಲ್ ಹತ್ರ ಅಷ್ಟು ಪಬ್ಲಿಕ್ ಬಿಡಲ್ಲ, ಒಬ್ಬೊಬ್ಬರಿಗೆ ಬಿಡೋದು. ಹಾಗಾಗಿ ನಮಗೆ ದರ್ಶನ ಕೂಡ ಚೆನ್ನಾಗಾಯಿತು. ಅಲ್ಲಿ ಕರೆಕ್ಟ್ ಆರತಿ ಮಾಡೋ ಸಮಯದಲ್ಲಿ ನಾವು ಹೋಗಿರೋದು, ಹಾಗಾಗಿ ದರ್ಶನ ಚೆನ್ನಾಗಾಯಿತು. ಇವಾಗ ಏನಾದರೂ ಶಾಪಿಂಗ್ ಮಾಡೋಣ ಅಂದರೆ ಮಳೆ ತುಂಬ ಬರ್ತಾಯಿತ್ತು ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಬರುವಾಗ ನಾವು ಅಲ್ಲಿ ಪಕ್ಕದಲ್ಲಿ ನಿಂತಿದ್ವಿ. ಇವಾಗ ಕಡಿಮೆ ಆಗಿದೆ, ಸ್ವಲ್ಪ ಹೊರಗಡೆ ಬಂದಿದ್ವಿ. ಹೊರಗಡೆನೆಲ್ಲ ಮನೆಗೆ ಹೋಗ್ತಾಯಿದ್ದೀವಿ ಡೈರೆಕ್ಟ್. ಏನು ಶಾಪಿಂಗ್ ಮಾಡಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್. ಅಲ್ಲಿ ಎಷ್ಟು ಶಾಪಿಂಗ್ ಮಾಡಿದ್ರು ಕಡಿಮೆ ಇದೆ ಫ್ರೆಂಡ್ಸ್. ಸೂಪರ್ ಕ್ವಾಲಿಟಿ ಕೇಳಬೇಡಿ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಇಲ್ಲಿ ಚಾನ್ಮಿನಾರ್ ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್. ಮನೆಗೆ ಹೋಗ್ತಾಯಿದ್ದೀವಿ. ಮತ್ತು ಬರಲಿಕ್ಕೆ ಎಷ್ಟು ದಿವಸ ಆಗಬೇಕು ಗೊತ್ತಿಲ್ಲ. ಮೂವಿಯಲ್ಲೆಲ್ಲ ನೋಡ್ತಿರಲ್ಲ ಚಾನ್ಮಿನಾರ್ ಪೊಲೀಸರು ಜೀಪ್ ಎಲ್ಲಂದ್ರೆ ಅಲ್ಲಿ ಇರ್ತವೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ನಿಮಗೆ? ಇವಾಗ ರಂಜಾನ್ ಇದೆ ಅಲ್ಲ, ಹಾಗಾಗಿ ಅಲ್ಲಿ ಪೊಲೀಸರು ಅನ್ನೋದು ಕಡಿಯೋದೇ ಇಲ್ಲ. ಅಷ್ಟು ಫುಲ್ಲು ರಂಜಾನಿಗೋಸ್ಕರ ಆಗಲಿ ಪಬ್ಲಿಕ್ ಜಾಸ್ತಿ ಇರ್ತಾರೆ, ಗಲಾಟೆ ಜಾಸ್ತಿ ಆಗುತ್ತಲ್ಲ. ಹಾಗಾಗಿ ಒಂದು ಸ್ವಲ್ಪ ದೂರ ಬಿಟ್ಟು ಒಂದು ಸ್ವಲ್ಪ ದೂರ ಒಂದು ಜೀಪ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಪೊಲೀಸವ್ರದ್ದು.
ನೋಡಿ ಇವಾಗ ಚಾರ್ಮಿನಾರ್ ಲಾಸ್ಟ್ ನಾನು ಹೋಗ್ತಾ ಇದ್ದೀನಿ, ದೂರದಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮಳೆ ಫುಲ್ ಬಡಿತಾ ಇತ್ತು ಫ್ರೆಂಡ್ಸ್. ಇಷ್ಟೊತ್ತು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ಎಲ್ಲಿ ನೋಡಿದ್ರು ಅಲ್ಲಿ ಫೋಟೋ ಫೋಟೋ ಫೋಟೋ, ಎಲ್ಲರೂ ಯಾರು ನೋಡಿದ್ರು ಫೋಟೋ ತೊಗೊತಾರೆ ನೋಡಿ ಫ್ರೆಂಡ್ಸ್. ಏನೇ ತೊಗೊಂಡ್ರು ಆಫರ್ ಇದೆ ಫ್ರೆಂಡ್ಸ್. ಅಂದರೆ ಒಂದು 6 ತೊಗೋಬೇಕು, ಇಲ್ಲಾಂದ್ರೆ 12 ತೊಗೋಬೇಕು ಅಂಥವರಿಗೆ ಆಫರ್ ಇದೆ. 1-2 ತೊಗೊಳೋರಿಗೆ ಆಫರ್ ಏನಿಲ್ಲ, ಡಬಲ್ ರೇಟೇ ಕೊಡ್ತಾರೆ ಹೊರತು ಕಡಿಮೆ ಅಂತೂ ಮಾಡಲ್ಲ. ಇವಾಗ ಆಲ್ಮೋಸ್ಟ್ ಬಂದೆ ಫ್ರೆಂಡ್ಸ್. ಜನ ನೋಡಿ ಫ್ರೆಂಡ್ಸ್, ಆ ಜನದಲ್ಲಿ ಮಕ್ಕಳಿಗೆ ಈ ಥರ ಎಳ್ಕೊಂಡು ಹೋಗ್ಬೇಕು. ನನ್ನ ಮಗಳು ಹೆಂಗೆ ನೋಡ್ತಾ ಇದ್ದಾಳೆ ನೋಡಿ, ಆ ಕಡೆ ಈ ಕಡೆ, ನನಗೊಂದ್ಸಲ ಆ ಕಡೆ ಒಂದ್ಸಲ ನೋಡ್ತಾ ಇದ್ದಾಳೆ. ಇವಾಗ ಆಲ್ಮೋಸ್ಟ್ ರೋಡಿಗೆ ಬಂದ್ವಿ ಫ್ರೆಂಡ್ಸ್, ಮೇನ್ ರೋಡಿಗೆ ಬಂದ್ವಿ. ಇವಾಗ ಬಸ್ಸು ಸಿಕ್ತಂದ್ರೆ ಬಸ್ಸಿಗೆ ಬರ್ತೀವಿ, ಕ್ಲೋಸರ್ ಸಿಗುತ್ತಂದರೆ ಕ್ಲೋಸರ್ಗೆ ಬರ್ತೀವಿ. ಏನಕ್ಕಂದರೆ ತುಂಬ ಲೇಟಾಗಿದೆ ಅಲ್ಲಿ ನೋಡಿ ಫ್ರೆಂಡ್ಸ್. ನೀರೆಲ್ಲ ಹರಿದು ಎಷ್ಟು ರೋಡೆಲ್ಲ ಹೆಂಗಾಗಿದೆ ನೋಡಿ ಫ್ರೆಂಡ್ಸ್. ನಾವು ಮನೆಗೆ ಹೋಗ್ತಾ ಇರೋದು 9-9:30 ಆಗ್ತಾಯಿತ್ತು ಫ್ರೆಂಡ್ಸ್. ಅವಾಗ ಹೋಗ್ತಾ ಇದ್ದೀವಿ. ಇವಾಗ ಒಂದು ಬಸ್ ಅಥವಾ ಕ್ಲೋಸರ್ ಏನೇ ಸಿಗಲಿ ಹೋಗ್ತೀವಿ. ತುಂಬ ಲೇಟಾಗಿದೆ ಆಲ್ರೆಡಿ. ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಟರೆ ಡೈರೆಕ್ಟಲ್ಲಿ ನಮ್ಮ ಏರಿಯಾದಲ್ಲೇ ಹೋಗಿಬಿಡ್ತಾರೆ. ಹಾಗಾಗಿ ಸ್ವಲ್ಪ ಏನು ಸಿಕ್ಕರೂ ಬಸ್ ಸಿಕ್ಕರೂ ಕರೆಕ್ಟ್ ಇರುತ್ತೆ. ಅಂದರೆ ನೋಡಿ ಕ್ಲೋಸರ್ ಸಿಕ್ತು ಫ್ರೆಂಡ್ಸ್. ಕ್ಲೋಸರಲ್ಲಿ ಬಂದ್ವಿ. ಸ್ವಲ್ಪ ಜಾಸ್ತಿ ಒಂದು 50 ಜಾಸ್ತಿ ಕೊಟ್ಟರೆ ಡೈರೆಕ್ಟಾಗಿ ನಮ್ಮ ಏರಿಯಾದಲ್ಲಿ ಹೋಗಿಬಿಡ್ತಾರೆ ನೋಡಿ. ಹೋಗುವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಅವ್ರಿಗೆ ಕೇಳಿದ್ದೀನಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇನ್ನು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದು ಡೋರ್ ಏನು ತೆಗೆದೇ ಇಟ್ಟಿದ್ದಾರೆ ಪಾಪ. ಥ್ಯಾಂಕ್ ಯು, ಈ ವೀಡಿಯೋದ ಮೂಲಕ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫುಲ್ಲು ಮಳೆ ಬಿದ್ದಿದೆ ಫ್ರೆಂಡ್ಸ್. ರೋಡೆಲ್ಲ ಪೂರ್ತಿ ಹಸಿ ಇದೆ ನೋಡಿ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ಲಾಸ್ಟಲ್ಲಿ ಕೂಡ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಸಿಹಿ ಕಹಿ ತಿಂದು ಪ್ರತಿಯೊಬ್ಬರು ಎಲ್ಲರೂ ಚೆನ್ನಾಗಿರೋಣ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಮತ್ತು ನಾಳೆ ಇನ್ನೊಂದು ವೀಡಿಯೋ ವ್ಲಾಗೊಂದಿಗೆ ಸಿಗ್ತೀನಿ. ನನ್ನ ಮಗ ಕೂಡ ಬಾಯ್ ಮಾಡ್ತಾ ಇದ್ದಾನೆ ನೋಡಿ, ನೀವು ಕೂಡ ಬಾಯ್ ಮಾಡಿ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಾಚ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ಹೇಳೋದು ಮಾತ್ರ ಮರಿಬೇಡಿ. ಹಾಗೆ ಎಲ್ಲರಿಗೂ ಇನ್ನೊಮ್ಮೆ ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.